SP ರಾಜೇಶ್. ಯಾವುದಿದು? 3 ಅಕ್ಷರಗಳ ಹೊಸ ಹೆಸರು. ನಮ್ಮ ಡಿಸ್ಟ್ರಿಕ್ಟೇ ಶಬ್ದ ಮಾಡ್ತಾ ಇದೆಯಲ್ಲ. ಅದೇ ಇನ್ನು ಗೊತ್ತಾಗ್ತಿಲ್ಲ ಸರ್. ಕುತ್ತಿಗೆ ಹತ್ರ ಕತ್ತಿ ಬಂದ ಮೇಲೂ ಕತ್ತಿ ಹಿಡಿದಿರೋ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ದಿದ್ಮೇಲೆ ನನ್ನ ಟೆರಿಟರಿಗೆ ಸೆಕ್ರೆಟರಿ ಹೇಗಾಗ್ತೀಯಾ? ಸರ್, ನಮ್ ಜಿಲ್ಲೆಯೊಳಗೆ ಹೊಸದಾಗಿ ಬರೋ ಒಂದು ನೊಣದಿಷ್ಟ್ರಿ ಕೂಡ ಫೈಲ್ ಆಗೋ ವ್ಯವಸ್ಥೆ ಮಾಡಿದ್ದೀನಿ. ಆದ್ರೂ ಅವನು ನಮ್ ಕಣ್ ತಪ್ಪಿಸಿ ಈ ಊರಿಗೆ ಬಂದು ಪೊಲೀಸ್ ಆಫೀಸರ್ ಆಗಿ ಚಾರ್ಜ್ ತಗೊಂಡಿದ್ದಾನೆ ಅಂದ್ರೆ ರಿಯಲಿ ಗ್ರೇಟ್ ಸರ್. ಯಾರವನು? ಅವನ ಹೆಸರು ನನ್ನ ಬಾಯಿಲಿ ಬರ್ಬೇಕಾದ್ರೆ ಅವನ ಇನ್ಫ್ಲೂಯೆನ್ಸ್ ಎಷ್ಟು? ಚಾರ್ಜ್ ತಗೊಂಡ 3 ದಿನಕ್ಕೆ ನನ್ನ ಗ್ಯಾಮ್ಲಿಂಗ್ ಕೋಟೆನ ರೈಡ್ ಮಾಡಬೇಕಾದ್ರೆ ಅವನ ಕೆಪಾಸಿಟಿ ಎಷ್ಟು? ಎಲ್ಲಿ ನಮ್ ಲಾಯರ್? ಇಲ್ಲೇ ಇದೀನಿ ಸರ್. ನೀನೊಂದು ಕೆಲಸ ಮಾಡು. ನನ್ನ ಲೆಫ್ಟ್ ರೈಟ್ ಎಲ್ಲಿದ್ರು ಸರಿ, ಅವರಿಬ್ಬರನ್ನು ಕರೆಸಿ ಆ ಪೊಲೀಸ್ ಆಫೀಸರ್ನ ಮೀಟ್ ಮಾಡಿಸಿ ನಾನು ಯಾರು ಅನ್ನೋದನ್ನ ಅವನಿಗೆ ಚೆನ್ನಾಗಿ ತಿಳಿಸು. ಸಾರಿ ಸರ್, ನಮ್ ಲೆಫ್ಟ್ ರೈಟ್ ಕೂಡ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಅವನು ಎಲ್ಲರ ಮೇಲೂ ನಾನ್ ಬೇಲಬಲ್ ಕೇಸ್ ಹಾಕಿದ್ದಾನೆ ಸರ್. ಸ್ವಲ್ಪ ತೊಂದರೆನೆ. ಮುಚ್ಚಬಾಯಿ, ನಾನು ಮಾಡೋ ಬಿಸ್ನೆಸ್ ತೊಂದ್ರೆ. ಅದಕ್ಕೆ ತೊಂದರೆ ಬರ್ದೇ ಇರಲಿ ಅಂತ ನಿನ್ನ ಅವನ್ನ ಇಟ್ಕೊಂಡಿರೋದು. ಕಾಲ್ ಹತ್ರ ಸರ್ಕಾರ, ತಲೆ ಹತ್ರ ಕಾನೂನು ಇಟ್ಕೊಂಡಿರೋ ನನ್ನ ಕುತ್ತಿಗೆಗೆ ಕತ್ತಿ ಓಡಾಡಿ ರಕ್ತ ಬರ್ತಾ ಇದೆ ಅಂದ್ರೆ ಜನ ನನ್ನ ಬಿಬಿ ಅಂತ ಕರೆಯೋದು ವೇಸ್ಟ್ ಅಲ್ವೇನೋ? ಯಾವನ ಅವನ 3 ಅಕ್ಷರದವನು? ಕರೆಯವನ್ನ. ಅವನು ಬರೋಲ್ಲ ಅಂತಾನೆ ಸರ್. ದನ ಕಾಯಕ್ ಹೋಗು. ಆಯ್ತು ಸರ್. ಅವನ್ ಇಲ್ಲಿ ಬಾ ಅಂತ ಅಲ್ವೋ ಹೇಳಿದ್ದು, ಫೋನಲ್ಲಿ ಕರಿ ಅಂತ. SP ರಾಜೇಶ್ ಹಿಯರ್. Do you know who I am speaking, my dear friend? ನಾನು ಮಾಡೋ ಡ್ಯೂಟಿ ಒಂದನ್ನು ಬಿಟ್ಟು ನನಗೆ ಊರಲ್ಲಿ ಯಾವ ಡಿಯರ್ ಫ್ರೆಂಡ್ಸ್ ಇಲ್ಲ ಮಿಸ್ಟರ್ BB ಅಂತ ಜನ ಕರೀತಾರೆ. ನನ್ನ ಚರಿತ್ರೆ ಬಗ್ಗೆ ಈಗಾಗಲೇ ನೀನು ತಿಳ್ಕೊಂಡಿದೀಯಾ ಅಂತ ಅನ್ಕೊಂಡಿದ್ದೀನಿ. ನನ್ನಿಂದ ಏನಾಗಬೇಕು? ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕಾಗಿತ್ತು. ಸ್ಟೇಷನ್ ಬನ್ನಿ. ನಾನೀಗ ಶೇವಿಂಗ್ ಮಾಡಿಸ್ಕೊತಾ ಇದ್ದೀನಿ, ಪುರ್ಸೊತ್ತಿಲ್ಲ. ನೀನೇ ಬಂದ್ಬಿಟ್ರೆ ಕೂಲಾಗಿ ಮಾತಾಡಿ ಸೆಟ್ಲ್ ಮಾಡಬಹುದು. ಒಂದು ಕೆಲಸ ಮಾಡಿ, ಕ್ಲೀನಾಗಿ ಶೇವ್ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಡಿ. ನಿಮ್ ಹುಡುಗರ ಜೊತೆ ನಿಮ್ಮನ್ನು ಒಳಗಾಗ್ತೀನಿ. ನನ್ನ ಲಾಕಪ್ ನಲ್ಲಿ ಗಡ್ಡ ಬೇಗ ಬೆಳೆಯುತ್ತೆ. ಆಗ ನೀವು ನಿಮ್ ಹುಡುಗರು ನಿಮ್ಗೆ ಕ್ಲೀನಾಗಿ ಶೇವ್ ಮಾಡ್ಕೊಂಡು ಹ್ಯಾಪಿಯಾಗಿ ಟೈಮ್ ಪಾಸ್ ಮಾಡ್ಬೋದು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು. ಯುವರ್ ಆನರ್, ಇವತ್ತು ತಮ್ಮ ಸನ್ನಿಧಿಯಲ್ಲಿ ಭಿನ್ನವಿಸುತ್ತಿರುವುದು ಕೇವಲ ಒಂದು ಕಳ್ಳತನದ ಕೇಸಲ್ಲ, ಒಂದು ಕೊಲೆಯ ಸುದ್ದಿ ಅಲ್ಲ, ಅಥವಾ ಅತ್ಯಾಚಾರ ಭ್ರಷ್ಟಾಚಾರದ ವಿಚಾರವೂ ಅಲ್ಲ. ಇದು 100 ಅಪರಾಧಿಗಳ ಕಡಿತ. ಈ ಕಡಿತದಲ್ಲಿ 1000 ಅಮಾಯಕರ ಮಿಡಿತ ಕಡಿತಗಳಿವೆ. ಎಷ್ಟೋ ಜನ ಹೆಣ್ಣು ಮಕ್ಕಳ ಕಣ್ಣೀರಿನ ಕಥೆಗಳಿವೆ. ಎಷ್ಟೋ ಮನೆಗಳು ಮುಳುಗಿ ಹೋದ ಘಟನೆಗಳಿವೆ. 100 ಅಮಾನುಷ ಅಪರಾಧಿಗಳ ಘೋರ ಚರಿತ್ರೆಗಳೇ ಇವೆ. ಇದನ್ನೆಲ್ಲ ಸಾಬೀತುಪಡಿಸುವಂತಹ ಮಹತ್ತರವಾದ ಸಾಕ್ಷಿ ಪುರಾವೆಗಳು ಇದರಲ್ಲಿವೆ. ದಯವಿಟ್ಟು ತಾವು ಪರಿಶೀಲಿಸಬೇಕು. ಯುವರ್ ಆನರ್, ಯತ್ರ ಪೂಜ್ಯಂತೆ ನಾರ್ಯ ತತ್ರ ರಮ್ಯಂತೆ ದೇವತಃ ಎಂದು ವೇದಗಳು ಹಾಡಿದ ಪುಣ್ಯಭೂಮಿ ಇದು. ಹೆಣ್ಣನ್ನು ದೇವರಾಗಿ ದೇವತೆಗಳಾಗಿ ಪೂಜಿಸೋ ನಾಡು ನಂಬದು. ಹೆಣ್ಣನ್ನ ಪೂಜಿಸಿದ ಕಡೆ ದೇವತೆಗಳು ವಾಸಿಸ್ತಾರೆ ಎಂದು ನಂಬಿದ್ದ ನಮ್ಮ ಸಂಸ್ಕೃತಿ ಇಂಥ ಪಾಷಾಣ ಹೃದಯಗಳ ಕೈಗೆ ಸಿಕ್ಕಿ ನರಳುತ್ತಾ ಇದೆ. ಯುವರ್ ಆನರ್, ಸರ್ಕಾರಿ ವಕೀಲರ ವಾದಗಳು ಆಕಾಶಕ್ಕೆ ಏಣಿ ಹಾಕುವ ಅಸಾಧ್ಯದ ಕೆಲಸದ ಹಾಗೆ ಕಾಣುತ್ತದೆ. ಗಾಂಜಾ, ಅಫೀಮ್, ಹೆರಾಯಿನ್ಸ್ಗಳು ನಮ್ಮ ದೇಶದೊಳಕ್ಕೆ ಬರೋದೇ ಹೊರದೇಶದಿಂದ. ಅದನ್ನು ತಡಿಬೇಕಾದದ್ದು ಸರ್ಕಾರದ ಧರ್ಮ. ದೇಶದ ಮಹಾದ್ವಾರದಲ್ಲೇ ಬಂದೋಬಸ್ತಿ ಇಡದೆ ಸಣ್ಣ ಊರಾದ ಈ ಮಾಯಾಪುರದ ಕಿಂಡಿಯ ದುರಸ್ತಿ ಮಾಡಲು ಹೊರಟಿರುವುದನ್ನು ನೋಡಿದರೆ ನಿಜವಾಗಲೂ ಹಾಸ್ಯಾಸ್ಪದವಾಗಿದೆ. ಯುವರ್ ಆನರ್, ಇವ್ರು ಮಾಡ್ತಾ ಇರೋ ಲಾಯರ್ಗಿರಿನೇ ಹಾಸ್ಯಾಸ್ಪದವಾಗಿದೆ. ಸೈಲೆನ್ಸ್, ಸೈಲೆನ್ಸ್. ಯುವರ್ ಆನರ್, ದೇಶದ ಮಹಾದ್ವಾರಗಳನ್ನ ದುರಸ್ತಿ ಮಾಡಬೇಕಾದ್ದು ನಿಜವೇ. ಮೊದಲು ಕೋಣೆಲಿರೋ ಕಸ ಗುಡಿಸಿದ ಮೇಲೆ ತಾನೆ ಹಾಲ್ನಲ್ಲಿರೋ ಕಸ ಗುಡಿಸಬೇಕಾದ್ದು. ಮನೆ ಪೂರ್ತಿ ಗುಡಿಸಿದ ಮೇಲೆ ತಾನೆ ಅಂಗಳದಲ್ಲಿರೋ ಕಸನ ಆಚೆ ಹಾಕ್ಬೇಕಾದ್ದು. ಮಾದಕ ವಸ್ತುಗಳನ್ನ ಅಕ್ಕಿ ಬೇಳೆ ಮಾರೋ ರೀತಿ ಓಪನ್ ಮಾರ್ಕೆಟ್ ನಲ್ಲಿ ಮಾರಿ ವಿದ್ಯಾರ್ಥಿಗಳ ಬದುಕನ್ನ ಕತ್ಲೆಗೆ ತಳ್ತಾರೋ ಈ ಅಪರಾಧಿಗಳಿಗೆ ಯಾವ ಕಾರಣಕ್ಕೂ ಕ್ಷಮೆ ಇರ್ಕೂಡ್ದು ಯುವರ್ ಆನರ್.
ಹಾಡು ಹಗಲಲ್ಲಿ ನಡು ಬೀದಿಯಲ್ಲಿ ಜನರ ಮುಂದೆ ತಮ್ಮ ಕಣ್ಣಿಗೆ ಕಂಡ ಹೆಣ್ಣನ್ನು ಹಿಡಿದು ಬಲವಂತವಾಗಿ ಅತ್ಯಾಚಾರ ಮಾಡ್ತಾ ಅಡ್ಡ ಬಂದವರನ್ನು ಅಲ್ಲೇ ಕೊಲ್ತಿದ್ದಾರೆ. ಇವರ ಕೆಚ್ಚದೆ ಎಷ್ಟಿರಬಹುದು, ಇವರ ಬೆನ್ನ ಹಿಂದೆ ಯಾರ್ಯಾರು ಇರಬಹುದು ಅಂತ ಅರಿವಾಗುತ್ತೆ. ಹಿಂದೆ ಆದಿಮಾನವ ಕಾಲದ ಪದ್ಧತಿಗಳನ್ನೆಲ್ಲ ಈ 20ನೇ ಶತಮಾನದಲ್ಲಿ ಇವರು ಜಾರಿಗೆ ತಂದಿದ್ದಾರೆ ಎಂದರೆ ಇವರಿಗೆ ಗಲ್ಲು ಶಿಕ್ಷೆ ಸಾಲದು. ಇವರಿಗೆ ನಮ್ಮ ಪಕ್ಕದ ದೇಶಗಳಲ್ಲಿ ಶಿಕ್ಷೆ ಕೊಡುವ ಹಾಗೆ ನಡುಬೀದಿಯಲ್ಲಿ ನಿಲ್ಲಿಸಿ ಜನರ ಕೈಯಿಂದ ಕಲ್ಲಿನಿಂದ ಹೊಡೆಸಿ ಚಿತ್ರ ಹಿಂಸೆ ಮಾಡಿಸಿ ಕೈಕಾಲು ಮುರಿದು ಕೊಂದರೂ ಶಿಕ್ಷೆ ಸಾಲದು. ಯುವರ್ ಆನರ್, ಇವರಿಗೆಲ್ಲ ಮುಖಂಡನಾದ ಆ ರಾಕ್ಷಸ ರಾಜ ಕಿರಾತಕ ಬೀಬಿನ ಅರೆಸ್ಟ್ ಮಾಡೋದಕ್ಕೆ ಈಗಲೇ ಈ ಕೋರ್ಟ್ ಆಜ್ಞೆ ಕೊಡಬೇಕು ಅಂತ ಪ್ರಾರ್ಥಿಸ್ತೇನೆ. ಭಯಂಕರವಾಗಿ ಯುದ್ಧ ಪ್ರಾರಂಭವಾಯಿತು. ಕೌರವರ ಕಡೆ ಲಕ್ಷಾಂತರ ಸೈನಿಕರು ಪಾಂಡವರ ಕಡೆ ನುಗ್ಗಿ ಅವರ ಸೈನ್ಯನೆಲ್ಲ ನಾಶ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಪಾಂಡವರ ಕಡೆ ಸೈನಿಕರು ಹೆದರ್ಕೊಂಡು ಇನ್ನೇನು ರಣರಂಗದಿಂದ ಓಡ್ ಹೋಗ್ಬೇಕು ಅನ್ನೋ ಸ್ಥಿತಿಯಲ್ಲಿದ್ದಾಗ ಆಕಾಶದಲ್ಲಿ ಗುಡುಗು ಮಿಂಚುಗಳ ಶಬ್ದ, ಇದ್ದಕ್ಕಿದ್ದ ಹಾಗೆ ಭೂಮಿಯನ್ನೇ ನಡುಗಿಸೋ ಹಾಗೆ ಹ ಹ ಹ ಅಂತ ನಗುವಿನ ಶಬ್ದ ಕೇಳಿಸ್ತು. ಯಾರ್ದು? ಘಟೋದ್ಗಜಂದಪ್ಪ. ಘಟೋದ್ಗಜ ಅಂದ್ರೆ ಯಾರಜ್ಜಿ? ಸೂಪರ್ ಮ್ಯಾನಾ? ಆ ಕಾಲದಲ್ಲಿ ಅವನೇ ಸೂಪರ್ ಮ್ಯಾನಪ್ಪ. ನಾನು ಸೂಪರ್ ಮ್ಯಾನ್ ಆಗ್ಲಾ? ಆಗೋಲ್ಲ ಕಂದ. ಯಾಕೆ? ಯಾಕೆಂದ್ರೆ ನಿಮ್ಮಪ್ಪ ಈ ಲೋಕದ ವಿಜ್ಞಾನಿ ಅಲ್ಲಪ್ಪ, ಜಸ್ಟ್ ಅ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್. ನಿಮ್ಮ ಮಮ್ಮಿ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅದಕ್ಕೆ ಗೊತ್ತಾ ಮೈ ಡಿಯರ್ ಸೂಪರ್ ಬಾಯ್? ಬಾಬು, ನೀನಿನ್ನೂ ನಿದ್ದೆ ಮಾಡಿಲ್ವಾ? ಏನ್ ಯೋಚನೆ ಮಾಡ್ತಾ ಇದೀಯಾ? ನಾನ್ ಸೂಪರ್ ಮ್ಯಾನ್ ಆಗೋದು ಹೇಗೆ ಅಂತ. ಓ, ಅದು ತುಂಬಾ ಈಸಿ. ಹೇಗೆ? ನಿಮ್ಮಮ್ಮ ಆ ಸೀಕ್ರೆಟ್ ನೆಲ್ಲ ಓದಿ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಈಗ ನೀನ್ ಹೋಗಿ ಅಜ್ಜಿ ಜೊತೆ ಮಲ್ಕೊಂಡ್ಬಿಡು. ನಿಮ್ಮಮ್ಮನ ಹತ್ರ ಆ ಸೀಕ್ರೆಟ್ ನೆಲ್ಲ ನಾನ್ ತಿಳ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ನೀನ್ ಎದ್ ಕೂಡ್ಲೆ ನಿನ್ಗೆ ಹೇಳ್ಬಿಡ್ತೀನಿ. ನೀನ್ ಮಮ್ಮಿನ್ ಕೇಳಿ ಅದೇ ನಂಗ್ ಹೇಳೋದು ಸುಮ್ನೆ ಟೈಮ್ ವೇಸ್ಟ್. ಮಮ್ಮಿ ನೀನೇ ಹೇಳು ಮಮ್ಮಿ. ಬಾಬು, ಸೂಪರ್ ಮ್ಯಾನ್ ಆಗೋದು ಹೇಗೆ ಅಂದ್ರೆ ಯಂತ್ರಣಾಂ ತಂತ್ರಣಾಂ ಮಂತ್ರಣಾಂ ತಂತ್ರಣಾಂ ಗೋತ್ರಣಾಂ ನಿಂತ್ರಣಾಂ ಹೊತ್ರಣಾಂ ಪುತ್ರಣಾಂ ಕಳಸರಣಾಂ ಉತ್ರಣಾಂ ನಿತ್ರಣಾಂ ಕುಂತ್ರಣಾಂ. ಅಯ್ಯೋ, ನಿಮ್ ಮಂತ್ರ ಸ್ವಲ್ಪ ನಿಲ್ಲಿಸ್ತೀರಾ? ನಿಲ್ಸಾಯ್ತಪ್ಪ. ಆಯ್ತು, ನೀನ್ ಇಲ್ಲೇ ಮಲ್ಗು. ಬೇಡ ತಾಯಿ, ನಾನ್ ಆಚೆ ಹೋಗ್ಲಿ ಅಂತ ತಾನೇ ಮಂತ್ರ. ನಂಗಷ್ಟು ಗೊತ್ತಾಗಲ್ವಾ? ನಾನೇ ಹೋಗ್ತೀನಿ, ನೀವು ಮಲ್ಕೊಳ್ಳಿ. ದಯಮಾಡ್ಸಿ. ಅಯ್ಯೋ, ನೀನ್ ಹೋದ್ರೆ ಏನಾಗುತ್ತೆ? ಆ ಸೂಪರ್ ಮನ್ ಪವರ್ ಅಲ್ಲ ನನಗ್ ಬರುತ್ತೆ. ಅದನ್ನೆಲ್ಲ ನಾಳೆ ನಾನ್ ತಗೋತೀನಿ. ಓಕೆ ಓಕೆ, ಡಬಲ್ ಓಕೆ ಡಬಲ್ ಓಕೆ. ಹೋಗಲ್ಲೇ ಹೋಗಲ್ಲೇ. ಆಹಾ, ಏನ್ ಸಮಯ ಜ್ಞಾನ. ಎಷ್ಟೇ ಆಗ್ಲಿ ನನ್ನ ಮಗ ಅಲ್ವಾ? ಗುಡ್ ನೈಟ್. ಗುಡ್ ನೈಟ್ ಗುಡ್ ನೈಟ್. ಸರ್, ಆರ್ಗ್ಯುಮೆಂಟ್ ಎಲ್ಲ ಮುಗಿದಿದೆ. ಇನ್ನು ಉಳಿದಿರೋದು ಜಡ್ಜ್ಮೆಂಟ್. ನೀವು ಹೀಗೆ ಮೌನವಾಗಿ ಕೂತ್ ಬಿಟ್ರೆ ನಮ್ಮವ್ರಿಗೆಲ್ಲ ತುಂಬಾ ಅಪಾಯ ಸರ್. ಅಪಾಯ ಅನ್ನೋ ಪದ ಈ ಬಿಬಿ ಡಿಕ್ಷನರಿಲೇ ಇಲ್ಲ. ಹೊಸದಾಗಿ ಕೆಲಸಕ್ಕೆ ಬರೋ ಸರ್ಕಾರಿ ಅಧಿಕಾರಿಗಳು ಬಹಳ ಉತ್ಸಾಹಿಗಳಾಗಿರ್ತಾರೆ. ಆರಂಭದಲ್ಲಿ ಅವರನ್ನು ತಡೆದ್ರೆ ಅವ್ರ ಉತ್ಸಾಹ ಇನ್ನೂ ಹೆಚ್ಚಾಗುತ್ತೆ. ಕೆಲವರು ಕಾಡನ್ನೇ ಕಡಿದು ಹುಲಿನ ಹಿಡಿತೀನಿ ಅಂತ ಬರ್ತಾರೆ. ಹಿಡೀರಿ ಅಂತ ಸುಮ್ಮನಿದ್ದು ಬಿಡ್ಬೇಕು. ಅವ್ರ ಶಕ್ತಿ ಎಲ್ಲ ಮುಗಿದ ಮೇಲೆ ಹುಲಿ ಸಿಗೋ ಜಾಗದಲ್ಲಿ ಇಲಿ ಸಿಗೋ ಹಾಗೆ ಮಾಡಬೇಕು. ಆಗ ಅವನು ಆ ಕಡೆ ಜನ್ಮದಲ್ಲೂ ತಲೆ ಇಡಲ್ಲ. ಯಾವಾಗ ಪೊಲೀಸ್ನವರು ನಮ್ಮ ಅನ್ನ ತಿಂದದ್ದನ್ನ ಮರೆತು ಕಾನೂನನ್ನ ಕೈಗೆ ತಗೋತಾರೋ, ನಾವು ಸರ್ಕಾರನ ಕೈಗೆ ತಗೋಬೇಕು. ಇದೇ ಅಂಡರ್ ಗ್ರೌಂಡ್ ಬಿಸ್ನೆಸ್ ನಲ್ಲಿರೋ ಬ್ರಹ್ಮಾಸ್ತ್ರ. ಅಧಿಕಾರಕ್ಕೆ ಬಂದ ಹುರುಪಿನಲ್ಲಿ ಆವೇಶದಿಂದ ಅಪರಾಧಿಗಳ ಮತ್ತು ಅಪರಾಧಿಗಳ ಪಟ್ಟಿಯಿಂದ ಕೋರ್ಟಿಗೆ ಹಾಜರುಪಡಿಸಿದ ಮೇಲ್ಕಂಡ ಎಲ್ಲಾ ಮೊಕದ್ದಮೆಗಳು ಮೇಲುನೋಟಕ್ಕೆ ಅಪರಾಧವಾಗಿ ಕಂಡರೂ ಸೈದ್ಧಾಂತಿಕವಾಗಿ ಯಾವ ಸಾಕ್ಷಿ ಪುರಾವೆಗಳು ಖಚಿತವಾಗಿಲ್ಲದಿರುವುದರಿಂದ ಈ ಅಪರಾಧಿಗಳನ್ನು ಖುಲಾಸೆ ಮಾಡಲಾಗಿದೆ.
ಬೀಬಿ ಅಂದ್ರೆ ಯಾರು ಅನ್ಕೊಂಡಿದ್ಯಾ? ಇದುವರೆಗೂ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಸರ್, ಹೀಗಾಗುತ್ತೆ ಅಂತ ನನಗೆ ಮೊದಲೇ ಅನಿಸಿತ್ತು ಸರ್. ಏನೋ ಅಕಸ್ಮಾತ್ ನಿಮ್ಮ ಪುಣ್ಯದಿಂದ ಆ ಕಿರಾತಕರಿಗೆ ಶಿಕ್ಷೆ ಆದರೂ ಆಗಬಹುದಂತ ಸುಮ್ಮನಿದ್ದೆ. ಆದ್ರೆ ಏನ್ ಮಾಡೋದು ಸರ್, ಎಲ್ಲ ವ್ಯರ್ಥವಾಗಿ ಹೋಯ್ತು. ಈ ಊರಿನ ಭವಿಷ್ಯನ ಬದಲಾಯಿಸ್ತೀವಿ ಅನ್ನೋದು ನಮ್ಮ ಮೂರ್ಖತನ ಅಷ್ಟೇ ಸರ್. ಇಲ್ಲ ಸತ್ಯಪ್ಪನವ್ರೆ, ಇದು ಮೂರ್ಖತನ ಅಲ್ಲ. ದೊಡ್ಡ ದೊಡ್ಡ ಅಧಿಕಾರಿಗಳ ಗದ್ಗೆಲ್ ಕೂತಿರೋ ದೊಡ್ಡ ಮನುಷ್ಯರ ಹೇಳಿತನ. ಅವ್ರ ಕುರ್ಚಿ ಕೆಳಗಡೆ ಬೆಂಕಿ ಹಚ್ಚಬೇಕಾದ್ರೆ ನಾವಿಲ್ಲಿ ಕಾಡ್ಗಿ ಹಚ್ಚಬೇಕು. ಇಲ್ದೆ ಹೋದ್ರೆ ಒಳ್ಳೆಯವರಲ್ಲಿ ಕೆಟ್ಟವ್ರನ್ನ ಹುಡ್ಕೋದು ಬಿಟ್ಟು ಕೆಟ್ಟವ್ರಲ್ಲಿ ಒಳ್ಳೆಯವ್ರನ್ನ ಹುಡುಕ್ಬೇಕಾಗತ್ತೆ. ಹಾಗಾಗ್ಬಾರ್ದು ಅಂತಲೇ ನಾನು ನಿಮಗೆ ಸರೆಂಡರ್ ಆಗ್ತಾ ಇದ್ದೀನಿ. ನೀವು ನನಗೆ ಏನ್ ಶಿಕ್ಷೆ ಕೊಟ್ಟರು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ. ನಿನ್ನಂತ ಗುಬ್ಬಚ್ಚಿಗೆ ಶಿಕ್ಷೆ ಕೊಡೋದಲ್ಲ, ಆ ರಣಹದ್ದು ಬೀಬಿನ ಹಿಡಿದು ಅವನ್ ಕೈಕಾಲ್ ಕತ್ತರಿಸಿ ಊರ್ ಮುಂದೆ ತೋರಣ ಕಟ್ಟಬೇಕು. ಸರ್, ನೀವು ಹೂ ಅನ್ನಿ ಸರ್. ಆ ಬಿಬಿ ಮಾಡೋ ಆಕ್ಟಿವಿಟೀಸ್ ಎಲ್ಲ ಡೈಲಿ ರಿಪೋರ್ಟ್ ತಗೊಂಬಂದು ನಿಮ್ಗೆ ಕೊಡ್ತೀನಿ. ಆಗ ನೋಡಬೇಡಿ ಸರ್, ನಾನು ನಿಜ ಹೇಳ್ತೀನಿ ಸರ್. ನಾನೊಬ್ಬ ಗ್ರಾಜ್ಯುಯೇಟ್, ಎಲ್ಲೂ ಕೆಲಸ ಸಿಗ್ಲಿಲ್ಲ. ಹೊಟ್ಟೆ ಪಾಡ್ಗೋಸ್ಕರ ವಿಧಿ ಇಲ್ಲದೆ ಈ ಕೆಲಸ ಮಾಡ್ಬೇಕಾಗಿ ಬಂತು ಸರ್. ನನ್ಗೊಂದು ಕೆಲಸ ಕೊಟ್ಟು ನೋಡಿ ಸರ್, ನಿಯತ್ತಾಗಿ ದುಡಿತೀನಿ. ಒಂದು ಕೆಲಸ ಮಾಡಿ ಸರ್, ನನ್ನ ಪೊಲೀಸ್ ಇನ್ಫಾರ್ಮರ್ ಆಗಿ ಮಾಡ್ಕೊಂಬಿಡಿ ಸರ್. ಬೇಡ ಅನ್ಬೇಡಿ ಸರ್, ನಿಮ್ ಕಾಲ್ ಹಿಡಿತೀನಿ. ನೋಡಿದ್ರ ಸರ್, ಗಂಟೆನೂ ಹೊಡಿತಾ ಇದೆ. ಬೇಡ ಅನ್ಬೇಡಿ ಸರ್, ಶುಭಶಕನ. ಡು ಯು ನೋ ಹೂ ಐ ಆಮ್ ಸ್ಪೀಕಿಂಗ್? ಒಂದ್ಸಾರಿ ನಾನು ಕೇಳಿದ ಧ್ವನಿನ ನಾನ್ ಸಾಯೋವರೆಗೂ ಮರೆಯೋನಲ್ಲ. ನನ್ನ ಗಂಟಲಿನ ವೈಖರಿನೇ ಅಂತಹದ್ದು, ನನ್ನ ಜ್ಞಾಪಕದ ಡೈರಿನೇ ಅಂತದ್ದು. ಈ ಮಾಯಾಪುರಕ್ಕೆ ಬರೋ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ನು ನಾನೇ ವೆಲ್ಕಮ್ ಹೇಳಿ ಮನೆ ಕರೆದು ಮರ್ಯಾದೆ ಮಾಡ್ತಾ ಇದ್ದೆ. ಆದ್ರೆ ನೀನು ಒಬ್ಬ ಮಾತ್ರ ನಾನು ಕಣ್ತಪ್ಪಿಸಿ ಬಂದಿದ್ರಿಂದ ಆ ಸಮಾರಂಭ ಹಾಗೆ ಬ್ಯಾಲೆನ್ಸ್ ಆಗಿ ಉಳಿದು ಬಿಟ್ಟಿದೆ. ಇವತ್ ರಾತ್ರಿ ನೀನ್ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು. ನೀನು ನಿನ್ ಗ್ಯಾಂಗ್ನವರು ಸೆಂಟ್ರಲ್ ಜೈಲ್ನಲ್ಲಿ ಕ್ಯೂ ಅಲ್ಲಿ ನಿಂತು ಅಲ್ಯೂಮಿನಿಯಂ ಪ್ಲೇಟ್ ನಲ್ಲಿ ಡಿನ್ನರ್ ಮಾಡೋದನ್ನ ನೋಡಿದ ಮೇಲೆನೆ ನಾನ್ ನಿನ್ ಮನೆಗೆ ಬರೋದು. ಅದು ನಿನ್ ತಿಥಿ ಊಟಕ್ಕೆ. ಯಾರು ತಿಥಿಗೆ ಅಟೆಂಡ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ತೀರ್ಮಾನ ಮಾಡೋಣ. ಡ್ಯಾಡಿ ಭಯ ಪಟ್ರು. ಏ ಬಾಬು, ಏನಿದ್ ನಿನ್ ವೇಷ? ಸೂಪರ್ ಮ್ಯಾನ್. ಮಮ್ಮಿ, ಡ್ಯಾಡಿ ಹೆದರ್ಕೊಂಡ್ಬಿಟ್ರು. ಡ್ಯಾಡಿ, ನೀನು ಸೂಪರ್ ಮ್ಯಾನ್ ಆಗಿ ಆ ಖೇದಿಗಳನ್ನೆಲ್ಲ ಒಂದೇ ಸಾರಿ ತಗೊಂಡೋಗಿ ಸಮುದ್ರದಲ್ಲಿ ಎತ್ತಿ ಬಿಸಾಕ್ಬಿಡು. ಹಾಗಾದ್ರೆ ಪೊಲೀಸ್ ಕೆಲ್ಸ ಬೇಡ, ಸೂಪರ್ ಮ್ಯಾನ್ ಆಗು. ಐಡಿಯಾ ಚೆನ್ನಾಗಿದೆ ಅಲ್ಲ? ಹೌದು, ಚೆನ್ನಾಗಿರುತ್ತೆ. ಏಯ್, ಈ ಡ್ರೆಸ್ ಎಲ್ಲಿಂದ ಬಂತು? ಅಜ್ಜಿ ಕೊಡ್ಸಿದ್ರು. ಮಗು ಆಸೆ ಪಡ್ತು ತೆಗೆಸ್ಕೊಟ್ಟೆ. ಎಷ್ಟು ಮುದ್ದಾಗಿದ್ದಾನೆ ನೋಡು. ಹೌದು, ನೀವೇ ಅವ್ನು ಕೆಡಿಸೋದು. ನಾನೇನ್ ಕೆಡಿಸ್ತಾ ಇಲ್ಲ, ನೋಡ್ತಾ ಇರು. ನನ್ ಮೊಮ್ಮಗ ನಿನ್ ಗಂಡನ್ ಮೀರಿಸ್ತಾನೆ. ಅಂದ್ರೆ ನನ್ನ? ಹೌದೌದು, ಮೀರಿಸ್ತಾನೆ. ಬಾ ರಾಜ, ಬಾ ಕಂದ, ಬಾ. ಡ್ಯಾಡಿ, ನೀ ಸೂಪರ್ ಮ್ಯಾನ್ ಆಗ್ತೀಯ ತಾನೇ? ಆಯ್ತಪ್ಪ. ಜೀ ನಿಧಾನವಾಗಿ ಹೋಗೋ.